ಆಕಾಶವಾಣಿ ಕೇಳುಗರೆ, ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ನೆಫ್ರೋ-ಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮಕ್ಕಳ ತಜ್ಞರಾದ ಡಾ. ಕೆ.ಬಿ. ಶಶಿಕಿರಣ್ ಅವರೊಂದಿಗಿನ ಮಾತುಕತೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಕೆ.ಬಿ. ಶಶಿಕಿರಣ್ ಅವರಿದ್ದಾರೆ. ಇವರು ಮೈಸೂರಿನ ಕೆಆರ್ ಆಸ್ಪತ್ರೆ ಆವರಣದಲ್ಲಿರುವ ನೆಫ್ರೋ-ಯೂರಾಲಜಿ ಸಂಸ್ಥೆಯಲ್ಲಿನ ನೆಫ್ರಾಲಜಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೆ ಮಕ್ಕಳ ತಜ್ಞರು ಮತ್ತು ಮೂತ್ರಪಿಂಡ ತಜ್ಞರು ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಶಶಿಕಿರಣ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟರ್ ಶಶಿಕಿರಣ್ ಅವರೇ, ಇವತ್ತು ನಮ್ಮ ಕೇಳುಗರಿಗಾಗಿ ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯ ಮೂತ್ರಪಿಂಡದ ಸಮಸ್ಯೆಗಳು ಯಾವುವು, ಅವುಗಳಿಗೆ ಚಿಕಿತ್ಸೆ ಏನು, ಈ ವಿಷಯವಾಗಿ ಒಂದಷ್ಟು ಮಾಹಿತಿ ಮಾಡಿಕೊಡ್ಬೇಕಾಗಿದೆ. ನೀವು ಮಕ್ಕಳ ತಜ್ಞರು ಜೊತೆಗೆ ಮೂತ್ರಪಿಂಡ ತಜ್ಞರು ಆಗಿರೋದ್ರಿಂದ ಮಕ್ಕಳಲ್ಲಿ ಮೂತ್ರಪಿಂಡದ ಸಮಸ್ಯೆ ಬರುತ್ತೆಯೇ ಅನ್ನೋದು ಮೊದಲನೇ ಪ್ರಶ್ನೆ. ಯಾಕೆಂದರೆ ದೊಡ್ಡವರಲ್ಲಿ ಸಹಜ ಏನೇನೋ ಕಾರಣಗಳಿಗಾಗಿ ಅಂತ ಹೇಳ್ಬೋದು. ಇನ್ನೂ ಹುಟ್ಟುತ್ತಾ ಇರೋ ಮಗು ಅಥವಾ ಈಗ ತಾನೇ ಸಣ್ಣ ಪಾಪು, ಅದಕ್ಕೂ ಮೂತ್ರಪಿಂಡದ ಸಮಸ್ಯೆ ಇದೆಯೇ ಅಂತ ಹೇಳಿ ಎಲ್ಲರ ಒಂದು ಹುಬ್ಬೆ ಮೇಲೆ ಇರ್ತವೆ. ಹೌದು ಸರ್, ಮೂತ್ರಪಿಂಡದ ಸಮಸ್ಯೆ ಬರೀ ವಯಸ್ಸಾದವರಲ್ಲಿ ಮಾತ್ರ ಕಾಣಬೇಕು ಅಂತ ಏನಿಲ್ಲ, ಸಣ್ಣ ಮಕ್ಕಳಲ್ಲೂ ಸಹ ಕಾಣಬಹುದು. ಸಣ್ಣ ಮಕ್ಕಳಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗು ತನ್ನ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಗರ್ಭಸ್ಥ ಶಿಶುವಿನಿಂದಾನೇ ನೀವು ಡಿಟೆಕ್ಟ್ ಮಾಡಬಹುದು. ಹೌದು, ಆಗ್ಲಿಂದಾನೇ ಮೂತ್ರಪಿಂಡ ಅಥವಾ ಮೂತ್ರನಾಳದ ಸಮಸ್ಯೆಗಳು ಶುರು ಆಗ್ಬಹುದು. ಅದಾದ ನಂತರ ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಕೂಡ ಬಹಳಷ್ಟು ಪ್ರತ್ಯೇಕವಾದ ಮೂತ್ರಪಿಂಡ ಸಂಬಂಧಿತ ತೊಂದರೆಗಳನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಎಷ್ಟೊಂದು ವಯಸ್ಕರು ಅಥವಾ ವಯಸ್ಸರಲ್ಲಿ ಕಾಣಬಹುದಾದಂಥ ಮೂತ್ರಪಿಂಡ ತೊಂದರೆಗಳ ಶುರುವಾತು ಅವು ತಮ್ಮ ಬಾಲ್ಯದಲ್ಲಿರ್ಬೇಕಾದ್ರೆ ಶುರು ಆಗಿರ್ಬೋದು ಸರ್. ಅದನ್ನ ನಾವಾಗ ಗುರುತಿಸ್ಕೊಂಡಿರ್ಲಿಕ್ಕಿಲ್ಲ ಅಷ್ಟೇ. ಸೊ ಹಾಗಾಗಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ತೊಂದರೆಗಳು ಮಕ್ಕಳಲ್ಲೂ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಓಕೆ, ಸಾಮಾನ್ಯ ನಮ್ಮ ತಿಳುವಳಿಕೆಗೆ ಇರೋದು ಬಹುಶಃ ಮೂತ್ರಪಿಂಡದ ಸಮಸ್ಯೆ ಆದಾಗ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗೋದು ಹೊಟ್ಟೆ ನೋವು ಅಂತ ಬರ್ತಾರೆ, ಅಷ್ಟು ಬಿಟ್ಟರೆ ಏನೋ ತೊಂದರೆ ಡಾಕ್ಟ್ರೆ ಅಂತ ಅದನ್ನು ಕಂಡುಹಿಡಿದು ನೀವು ಹೇಳ್ತೀರಿ. ಆದರೆ ಹೊಟ್ಟೆ ಒಳಗಡೆನೆ ಇನ್ನೂ ಮಗು ಈ ಥರದ ತೊಂದರೆ ಹೇಗೆ ಸಿಕ್ಕಾಕೊಳ್ಳಬಹುದು ಅಥವಾ ಏನು ಸಾಧ್ಯತೆಗಳಿವೆ ಅಂತ? ಸರ್, ನಾವು ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ 5ನೇ ತಿಂಗಳು ಸುಮಾರು ಆ ಸಮಯದಲ್ಲಿ ಒಂದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಸ್ಕ್ಯಾನಿಂಗ್ನಲ್ಲಿ ನೋಡಿದಂಥ ವೈದ್ಯರು ನಮಗೆ ಈ ಕಿಡ್ನಿಯ ಸೈಜ್ ಹೇಗಿದೆ, ಅದು ಎಲ್ಲಿದ್ದಾವೆ, ಮತ್ತು ಕಿಡ್ನಿಯಿಂದ ಬರ್ತಕ್ಕಂಥ ನಾಳಗಳು, ಅದು ಯೂರಿನರಿ ಬ್ಲಾಡರ್, ಅದರಲ್ಲಿ ಏನಾದರೂ ಏರುಪೇರಿದೆಯೇ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ. ಒಂದು ನಾರ್ಮಲ್ ಸೈಜ್ ಇರುತ್ತೆ, ಅದಕ್ಕಿಂತ ಏನಾದ್ರು ವ್ಯತ್ಯಾಸ ಇದೆ. ಹೌದು, ಅದರಿಂದ ಕೂಡ ನಾವು ಮಗುಗೆ ಕಿಡ್ನಿ ಅಥವಾ ಯೂರಿನರಿ ಟ್ರ್ಯಾಕ್ಟ್ನಲ್ಲಿ ಏನಾದರೂ ತೊಂದರೆ ಇರೋದು ಅನ್ನೋದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಗೊತ್ತಿಟ್ಕೋಬಹುದು. ಅದಲ್ಲದೆ ಹುಟ್ಟಿದ ನಂತರ ಕೆಲವೊಂದು ಲಕ್ಷಣಗಳು ಕಂಡು ಬರುತ್ತೆ ಸರ್. ಲಕ್ಷಣ ಅಂತೀರಿ? ಈಗ ಮಗು ಹುಟ್ಟಿದ 48 ಗಂಟೆ ಒಳಗಡೆ ಮೂತ್ರ ವಿಸರ್ಜನೆ ಮಾಡುತ್ತೆ. ಕೆಲವೊಮ್ಮೆ ಮಾಡದೇ ಇರಬಹುದು, ಅಥವಾ ಕಣ್ಣು ನೋಟದಲ್ಲಿ ಮೂತ್ರ ಮಾಡೋ ಜಾಗ ಅಥವಾ ಅದರ ಬೆನ್ನು ಭಾಗದಲ್ಲಿ ಕೆಲವೊಂದು ವ್ಯತ್ಯಾಸ ಕಂಡು ಬರ್ಬೋದು. ಹಾಗೂ ನಾವು ಕೂಡ ಕಿಡ್ನಿ ಸಂಬಂಧಿತ ಕಾಯಿಲೆಗಳು ಮಗುಲಿದೆ ಅಂತ ಊಹೆ ಮಾಡ್ಬೋದು. ಇನ್ನೂ ಬೆಳೀತಾ ಬೆಳೀತಾ ಹೋದ್ರೆ ಕೆಲವೊಂದು ಲಕ್ಷಣಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಮೂತ್ರ ವಿಸರ್ಜನೆ ಪ್ರಮಾಣದಲ್ಲಿ ಏರುಪೇರು ಕಂಡು ಬರ್ಬೋದು. ಆಗ ನಾವು ಕಿಡ್ನಿ ಸಂಬಂಧಿತ ತೊಂದರೆ ಇದೆ ಅಂತ ಯಾವಾಗಲೂ ಸಸ್ಪೆಕ್ಟ್ ಮಾಡ್ತೇವೆ. ಅದ ನಂತರ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳೋದು, ಕೆಲವೊಮ್ಮೆ ಶರೀರ, ಕೈ, ಕಾಲು, ಕಣ್ಣು ಸುತ್ತ ಊತ, ಇವೆಲ್ಲ ಬಂದಾಗ ಕೂಡ ನಾವು ಮೂತ್ರ ಸಂಬಂಧಿತ ತೊಂದರೆ ಇದೆ, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ತೊಂದರೆ ಇದೆ ಅಂತ ನಾವು ಊಹೆ ಮಾಡ್ತೀವಿ. ಇಲ್ಲಿ ಮಗು ಅಂದಾಗ ನಾನು ಬಹುಶಃ ಹುಟ್ಟಿದ ದಿವಸದಿಂದ ಅಂತ ತಗೊಂಡಿರಬಹುದು. ಎಲ್ಲಿಯವರೆಗೆ ಈ ಮಗುವಿಗೆ ನಾವು ನೋಡ್ತಿರ್ತೀವೋ ಅದು ಕಾಣಿಸುತ್ತೆ. ಆದರೆ ಈ ಶಾಲೆಗೆ ಹೋಗೋ ಮಗು LKG, UKG, 1ನೇ ಕ್ಲಾಸು 2ನೇ ಕ್ಲಾಸು, ಅವು ತಮ್ಮಷ್ಟಕ್ಕೆ ತಾವೇ ಮೂತ್ರ ಮಾಡ್ತವೆ ವಿನಃ ನಮ್ಗೆ ಗಮನಕ್ಕೆ ಬರೋದಿಲ್ಲ. ಈ ತೊಂದರೆ ಇದೆ ಅಂತ ಗಮನಕ್ಕೆ ಬರೋದು ಯಾವಾಗ? ಕೆಲವೊಂದು ಪ್ರತ್ಯೇಕವಾಗಿ ಕಾಯಿಲೆಗಳು ಪ್ರತ್ಯೇಕ ವಯಸ್ಸಿನಲ್ಲಿ ನಾವು ಕಂಡಿಡ್ಕೋಬಹುದು. ಈಗ ನಾನು ಹೇಳಬೇಕು ಅಂತ ಹೇಳಿದ್ರೆ ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಂಡು ಬರ್ತಕ್ಕಂಥವು. ಅವು ನಾವು ಬಹುತೇಕ ತೊಂದರೆಗಳನ್ನ ನಾನು ಸ್ಕ್ಯಾನಿಂಗ್ ಅಂತ ಹೇಳಿದ್ನಲ್ಲ, ಅದರಿಂದ ಊಹೆ ಮಾಡಿ ಹುಟ್ಟಿದ ನಂತರನೂ ಆ ಸ್ಕ್ಯಾನಿಂಗ್ ಮತ್ತೆ ಇನ್ನಿತರ ಪರೀಕ್ಷೆಗಳನ್ನ ರಿಪೀಟ್ ಮಾಡಿ ಅದರಿಂದ ನಾವು ಕಂಡಿಡ್ಕೋಬಹುದು. ಒಂದು ಇನ್ನು ಕೆಲವೊಂದು ಅನುವಂಶಿಕವಾಗಿ ಬರ್ತವೆ ಸರ್ ತೊಂದರೆಗಳು. ಅವು ಕೂಡ ಈಗ ಅವರ ತಂದೆ ಅಥವಾ ತಾತ ಅವರಲ್ಲಿ ಕೂಡ ಇರುತ್ತೆ. ಸೊ ಅದನ್ನ ನಾವು ಈ ಮಗುನಲ್ಲೂ ಬಂದಿರಬಹುದು ಅಂತ ಒಂದು ಸಂಶಯ ಇಟ್ಕೊಂಡು ಆ ನಿಟ್ಟಿನಲ್ಲಿ ಪರೀಕ್ಷೆಗಳನ್ನ ಮಾಡಿ ಕಂಡುಹಿಡಿಯುತ್ತೇವೆ. ಇನ್ನೂ ಬೆಳೀತಾ ಹೋದಾಗ ಲಕ್ಷಣಗಳು ತುಂಬಾ ಸರಳವಾಗಿ ಕಂಡು ಬರ್ತವೆ. ಇನ್ನೂ ಕೆಲವರಿಗೆ ಮೇಲ್ನೋಟಕ್ಕೆ ಎಲ್ಲಾ ಸರಿಯಾಗಿ ಇರುತ್ತೆ, ಬೇರೆ ಏನೋ ತೊಂದರೆ, ಈಗ ನೀವು ಹೇಳಿದ್ರಿ ಹೊಟ್ಟೆ ನೋವಿಗೆ
ಆ ಹೊಟ್ಟೆ ನೋವು ಏನು ಕಾರಣಕ್ಕೆ ಅಂತ ತಿಳ್ಕೊಳಕ್ ಹೋದಾಗ ಆಗ ಅವರಿಗೆ ಕಿಡ್ನಿ ಸಂಬಂಧ ತೊಂದರೆ ಇದೆ ಅನ್ನೋದು ಕಂಡು ಬರುತ್ತೆ. ಸೊ ಹಾಗಾಗಿ ಕೆಲವೊಮ್ಮೆ ಮೇಲ್ನೋಟಕ್ಕೆ ಎಲ್ಲ ಸರಿ ಇದ್ರೂ ಅವರ ಒಳಗಡೆ ಬೇರೆ ಏನಾದ್ರೂ ತೊಂದರೆ ಇರ್ತಕ್ಕಂಥ ಸಾಧ್ಯತೆಗಳು ಇರುತ್ತವೆ. ಈಗ ತೀರಾ ಚಿಕ್ಕ ಮಗು ಅಂತಲೇ ತಗೋಣ, ಯಾಕಂದ್ರೆ ಗರ್ಭಸ್ಥ ಶಿಶುವಿಗೆ ನೀವು ಸ್ಕ್ಯಾನ್ ಮಾಡಿ ಅದು ಮತ್ತೆ ಹೊರಗಡೆ ಹುಟ್ಟೋವರೆಗೆ ಕಾಯಬೇಕು ಟ್ರೀಟ್ಮೆಂಟ್ ಕೊಡೋಕ್ಕೆ. ಮೊದಲೇ ಕೊಡ್ಲಿಕ್ಕೂ ಸಾಧ್ಯ ಇದೆಯಾ? ಇತ್ತೀಚೆಗೆ ಹಾರ್ಟ್ ಸರ್ಜರಿ ಕೂಡ ಮಾಡ್ತಾ ಇರೋ ಒಂದು ಹೊಸ ಸ್ಪೆಷಾಲಿಟಿ ಬಂದಿದೆ. ಹಾಗಾಗಿ ಮೂತ್ರಪಿಂಡದ ಒಂದು ಟ್ರೀಟ್ಮೆಂಟು ಆ ಹಂತದಿಂದನೇ ಕೊಡ್ಲಿಕ್ಕೆ ಆಗ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಸರ್. ಬರ್ತ್ ಡಿಫೆಕ್ಟ್ಸ್ ಅಲ್ಲಿ ಕೆಲವೊಂದು ತುಂಬಾ ಸಿವಿಯರ್ ಇರ್ತವೆ ಸರ್, ಅದನ್ನ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಈಗ ಕಿಡ್ನಿ ಫಾರ್ಮೇಶನ್ ಅಲ್ಲೇ ಪ್ರಾಬ್ಲಮ್ ಇದೆ ಅಥವಾ ಅದು ಒಂದೊಂದ್ಸಲ ಒಂದಕ್ಕೊಂದು ಜೋಡಣೆ ಆಗೋಗಿದೆ, ಈ ತರ ತೊಂದರೆಗಳನ್ನೆಲ್ಲ ನಾವು ಬಹುತೇಕ ಹೊಸ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಮೂತ್ರನಾಳದಲ್ಲಿ ಬರ್ತಕ್ಕಂಥ ಕೆಲವೊಂದು ತೊಂದರೆಗಳಿದಾವೆ. ಈಗ ಯೂರಿನರಿ ಬ್ಲಾಡರ್ ಬಂದಿದ್ದ ಯೂರಿನ್ ಹೊರಗಡೆ ಬರೋದಕ್ಕೆ ಮುನ್ನ ಅಲ್ಲೇನಾದ್ರೂ ತೊಂದರೆ ಕಂಡು ಬಂದ್ರೆ, ಯೂರಿನ್ ಪಾಸ್ ಮಾಡಕ್ ಆಗದೆ ಇದ್ರೆ, ಅದನ್ನ ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ಕೆಲವೊಂದು ಸರ್ಜರಿ ಮಾಡಿ ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಇದೆ. ಬಟ್ ಇನ್ನು ಹೈಟೆಕ್ ಸರ್ಜರಿ ಇದೆ ಅಂತ ವಿರಳವಾಗಿ ಅದು ಎಲ್ಲ ಕಡೆ ಸಿಗ್ತಿಲ್ಲ. ಬಟ್ ಆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸರ್. ಸದ್ಯಕ್ಕೆ ಒಂದು ಸಮಾಧಾನ ಇದೆ, ಮಗು ಚೆನ್ನಾಗಿ ಬೆಳಿಲಿಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ತಾರೆ. ಇನ್ನು ಹುಟ್ಟಿದ ನಂತರ ಮಗು ಸ್ವತಂತ್ರ. ಸೊ ಹಾಗಾಗಿ ಆ ಮಗು ನೋಡಿದಾಗ ಮಗು ತಾಯಿ ಹಾಲು ಕುಡಿಯುತ್ತೆ, ರಿಸಸ್ ಮಾಡುತ್ತೆ, ಆರೋಗ್ಯವಾಗಿದೆ, ಇಷ್ಟೇ ನಮ್ಮ ಕಲ್ಪನೆ. ಅದಕ್ಕೆ ತೊಂದರೆ ಇದೆ ಅನ್ನೋದು ಡಾಕ್ಟರ್ ನೋಡಿದಾಗಲೇ ಗೊತ್ತಾಗೋದು. ಏನೇನು ತೊಂದರೆಗಳು ಬರ್ತವೆ ಮಕ್ಕಳಲ್ಲಿ? ಹೆಚ್ಚಾಗಿ ಒಂದು ಬರ್ತ್ ಡಿಫೆಕ್ಟ್ಸ್, ಇನ್ನೊಂದು ಅನುವಂಶಿಕವಾಗಿ ಬರ್ತಕ್ಕಂಥ ತೊಂದರೆ. ಅದಕ್ಕಿಂತ ತುಂಬಾ ಸಾಮಾನ್ಯವಾಗಿ ನಾವು ನೋಡೋದು ಅಂತ ಹೇಳಿದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮೂತ್ರನಾಳದ ಸೋಂಕು. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ನೆಫ್ರೋಟಿಕ್ ಸಿಂಡ್ರೋಮ್ ಅಥವಾ ನೆಫ್ರೈಟಿಕ್ ಸಿಂಡ್ರೋಮ್ ಅಂತ ನಾವು ನೋಡ್ತೇವೆ. ಅದನ್ನ ನಾವು ದೊಡ್ಡವ್ರನ್ನಲ್ಲೂ ನೋಡ್ಬೋದು, ಮಕ್ಕಳಲ್ಲಿ ಕೂಡ ಸಹಜವಾಗಿ ಬಹಳ ಕಾಮನ್ ಆಗಿ ನಾವು ಅದನ್ನ ನೋಡ್ತೇವೆ ಸರ್. ನಮಗೆ ಅರ್ಥ ಆಗುವಾಗ ಹೇಳೋದಾದ್ರೆ ನೆಫ್ರೋಟಿಕ್ ನೆಫ್ರೈಟಿಕ್ ಎರಡು ಬೇರೆ ಬೇರೆ, ಹೇಗೆ ಅರ್ಥ ಮಾಡಿಸ್ತೀರಿ? ಈಗ ನೆಫ್ರೋಟಿಕ್ ಸಿಂಡ್ರೋಮ್ ಅಂದ್ರೆ ಅದು ಕಾಯಿಲೆಯ ಒಂದು ಲಕ್ಷಣ. ಇದರಲ್ಲಿ ಮುಖ್ಯವಾಗಿ ತೊಂದರೆ ಎಲ್ಲಿರ್ತದೆ ಅಂದ್ರೆ ಬ್ಲಡ್ನಿಂದ ಪ್ರೋಟೀನ್ಸ್ ಏನಿರುತ್ತೆ ಅದು ಮೂತ್ರದಲ್ಲಿಗೆ ಲೀಕ್ ಆಗ್ತಿರುತ್ತೆ ಸರ್. ಈಗ ಮೂತ್ರದಲ್ಲಿ ಪ್ರೋಟೀನ್ಸ್ ಯಾವತ್ತೂ ಬರಬಾರ್ದು, ಅದರಲ್ಲಿ ಬರೀ ವೇಸ್ಟ್ ಪ್ರಾಡಕ್ಟ್ಸ್ ಹೊರಗಡೆ ಹಾಕಬೇಕು. ಈ ನೆಫ್ರೋಟಿಕ್ ಸಿಂಡ್ರೋಮ್ ಅನ್ನೋ ತೊಂದರೆ ಇರೋದು ಮಕ್ಕಳಲ್ಲಿ ಆ ಪ್ರೋಟೀನ್ ಅಂಶ ಸೋರ್ತಿರುತ್ತೆ. ಈ ಪ್ರೋಟೀನ್ ಅಂಶ ಯಾವಾಗ ಮೂತ್ರದಲ್ಲಿ ಹೋಗುತ್ತೆ, ತಾಯಿ ಆ ಮಗು ಮೂತ್ರ ಪಾಸ್ ಮಾಡಿದ್ಮೇಲೆ ಹೆಚ್ಚಿನ ನೊರೆ ಬರ್ತಿದೆ ಅನ್ನೋ ಒಂದು ಕಂಪ್ಲೇಂಟ್ ತಗೊಂಡ್ ಬರ್ತಾರೆ. ಯಾವಾಗ ಪ್ರೋಟೀನ್ ಶರೀರದಲ್ಲಿ ಕಡಿಮೆ ಆಗುತ್ತೆ ಆಗ ಬಾವು ಹೆಚ್ಚಾಗುತ್ತೆ ಸರ್. ಮುಖ್ಯವಾಗಿ ಕಣ್ಣಿನ ಸುತ್ತ ಬೆಳಗ್ಗೆ ಎದ್ದಾಗ ಕಣ್ಣು ಬಾವು ಕಾಣಿಸ್ಕೊಳ್ಳೋದು, ಅದು ಜಾಸ್ತಿ ಆದಂಗೆ ಕೈ ಕಾಲುಗಳು ಊದ್ಕೊಳ್ಳೋದು, ಹೊಟ್ಟೆ ಊದ್ಕೊಳ್ಳೋದು, ಈ ತರ ಹೆಚ್ಚಿನ ಬಾವುಗಳು ಕಂಡು ಬರ್ಬೋದು. ಇದು ನೆಫ್ರೋಟಿಕ್ ಸಿಂಡ್ರೋಮ್ ನಲ್ಲಿ ಕಂಡು ಬರ್ತಕ್ಕಂಥ ಚಿಹ್ನೆಗಳು. ಇನ್ನು ನೆಫ್ರೈಟಿಕ್ ಸಿಂಡ್ರೋಮ್ ಅಂತ ಬಂದ್ರೆ ಇದು ಸಾಮಾನ್ಯವಾಗಿ ಶಾಲೆಗೆ ಹೋಗ್ತಾರಲ್ಲ ಮಕ್ಕಳು, ಅವರಲ್ಲಿ ಕಂಡು ಬರೋದು. ನೆಫ್ರೋಟಿಕ್ ಸಿಂಡ್ರೋಮ್ ಸ್ವಲ್ಪ ಮುಂಚೆನೆ ಶುರುವಾತ್ ಕಾಣಬಹುದು, 1 ವರ್ಷದ ಮಕ್ಕಳಲ್ಲಿ ಎಲ್ಲ. ಈ ನೆಫ್ರೈಟಿಕ್ ಸಿಂಡ್ರೋಮ್ ನಲ್ಲಿ ಪ್ರೋಟೀನ್ ಸ್ವಲ್ಪ ಮಟ್ಟಿಗೆ ಲೀಕ್ ಆದ್ರೂ ಅಷ್ಟು ಸಿವಿಯರ್ ಆಗಿರೋದಿಲ್ಲ. ಬಟ್ ಮೇನ್ ಆಗಿ ಇವ್ರಿಗೆ ರಕ್ತ ಕಾಣಿಸ್ಕೊಳ್ಳುತ್ತೆ ಮೂತ್ರದಲ್ಲಿ, ಅಥವಾ ತಾಯಂದಿರಿಗೆ ಅದು ರಕ್ತ ಅಂತ ಹೇಳ್ದೇ ಇರ್ಬೋದು, ಅದು ಕೋಲಾ ಕಲರ್ಡ್ ಅಂತ ಹೇಳ್ತಾರೆ. ಅದು ಕಪ್ಪನೆಯ ಮೂತ್ರ ಪಾಸ್ ಮಾಡ್ತಾ ಇದೆ, ಬ್ರೌನ್ ಕಲರ್ ಮೂತ್ರ ಪಾಸ್ ಮಾಡ್ತಾ ಇದೆ ಅಂತ ಕರ್ಕೊಂಡ್ ಬರ್ತಾರೆ. ಮತ್ತೆ ಇವ್ರಿಗೆ ನಾವು ಬ್ಲಡ್ ಪ್ರೆಷರ್ ಚೆಕ್ ಮಾಡಿದಾಗ ಹೆಚ್ಚಿನ ರಕ್ತ ಒತ್ತಡ ಇರುತ್ತೆ. ಸೊ ನೆಫ್ರೈಟಿಕ್ ಸಿಂಡ್ರೋಮ್ ನಲ್ಲಿ ಈ ಎಲ್ಲ ಲಕ್ಷಣಗಳು ಪ್ರೋಟೀನ್ ಲೀಕ್ ಆಗೋದ್ರ ಜೊತೆಗೆ ಕಂಡು ಬರುತ್ತೆ ಸರ್. ಓಕೆ, ಇಷ್ಟೆಲ್ಲ ಒಂದು ಸಮಸ್ಯೆ ಇದ್ದಾಗ ಡಾಕ್ಟ್ರು ಖಂಡಿತ ಅವರಿಗೆ ಕೆಲವು ಚೆಕಪ್ ಎಲ್ಲ ಮಾಡ್ಲಿಕ್ಕೆ ಹೇಳ್ತಾರೆ. ಏನೇನು ಚೆಕಪ್ ಮಾಡಿಸ್ತೀರಿ ಸರ್? ಸಾಮಾನ್ಯವಾಗಿ ನೆಫ್ರಾಲಜಿಸ್ಟ್ಗೆ ಇರುವಂತಹ ಆಯುಧ ಅಂದ್ರೆ ಮೂತ್ರ ಪರೀಕ್ಷೆ. ಅದರಲ್ಲಿ ನಮಗೆ ಬಹುತೇಕ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಇನ್ಫಾರ್ಮೇಶನ್ ತಗೊಂಡು ನಾವು ಮುಂದೆ ಇನ್ನೇನು ಪರೀಕ್ಷೆಗಳನ್ನ ಮಾಡಿಸ್ಬೇಕು ಅಂತ ಮುಂದೆ ಹೋಗ್ತೇವೆ. ಅದರಲ್ಲಿ ರಕ್ತ ಪರೀಕ್ಷೆ ಮಾಡಿಸ್ಬೋದು, ಅದರಲ್ಲಿ ನಮಗೆ ಕಿಡ್ನಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ತಿಳಿಯುತ್ತೆ. ಅದಾದ ನಂತರ ನಾವು ಸ್ಕ್ಯಾನಿಂಗ್ ಮಾಡಿಸ್ಬೋದು. ಆ ಸ್ಕ್ಯಾನಿಂಗ್ನಲ್ಲಿ ಕಿಡ್ನಿಯ ಸೈಜ್ ಹೇಗಿದೆ ಅಂತ ತಿಳಿದು ಬರುತ್ತೆ. ಅದಲ್ಲದೆ ಯೂರಿನರಿ ಬ್ಲಾಡರ್ ಹೇಗಿದೆ ಅಂತ ತಿಳಿದು ಬರುತ್ತೆ. ಇನ್ನು ಕೆಲವೊಂದು ಇನ್ಫಾರ್ಮೇಶನ್ ನಮಗೆ ಸ್ಕ್ಯಾನಿಂಗ್ ಇಂದ ಸಿಗ್ಬಹುದು ಸರ್. ಅದು ಅಲ್ಲದೆ ಇನ್ನು ಪ್ರತ್ಯೇಕವಾಗಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅನ್ನೋದಾದ್ರೆ ನಾವು ಕಿಡ್ನಿ ಬಯಾಪ್ಸಿ ಅಂತ ಮಾಡ್ತೀವಿ ಸರ್. ಕಿಡ್ನಿ ಬಯಾಪ್ಸಿ ಅಂದ್ರೆ ಕಿಡ್ನಿಯ ಒಂದು ಸಣ್ಣ ತುಡುಕೊಂಡು ತಗೊಂಡು ಅದನ್ನ ಪರೀಕ್ಷೆ ಕಳಿಸ್ತೀವಿ. ಇದು ಮಗುವಿಗೆ ಸ್ವಲ್ಪ ಅನಸ್ತೇಷಿಯಾ ಎಲ್ಲ ಕೊಟ್ಟು ಮಾಡಬೇಕಾದಂತ ಪ್ರೊಸೀಜರ್ ಸರ್. ಆಹಾರ ಪದ್ಧತಿ ಮೂತ್ರಪಿಂಡ ಸ್ನೇಹಿಯಾಗಿರ್ಬೇಕು ಅಂದ್ರೆ ಏನೇನು ತಗೋಬೇಕು ಸರ್? ಇಂಥ ಫುಡ್ ಅಂತ ಏನು ಸ್ಪೆಸಿಫಿಕ್ ಆಗಿ ಇಲ್ಲದೆ ಇದ್ರು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಾವು ಹೇಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಲ್ಲ, ಹಾಗೆ ಅದನ್ನ ನಾವು ಬಳಸ್ಬೇಕು ಸರ್. ಅದು ಹೇಗೆ ಶರೀರ ಸ್ನೇಹಿನೋ ಕಿಡ್ನಿ ಸ್ನೇಹಿ ಕೂಡ. ಈ ಪ್ರೊಸೆಸ್ಡ್ ಫುಡ್ಸ್ ಸರ್, ಕ್ಯಾನ್ಡ್ ಫುಡ್ಸ್, ಹೆಚ್ಚಿನ ಉಪ್ಪಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಒಂದು ಲಿಮಿಟ್ ನಲ್ಲಿ ಇಟ್ಕೋಬೇಕು.
ಮುಖ್ಯವಾಗಿ. ಮತ್ತೆ ಹಣ್ಣು ತರಕಾರಿ ಸೊಪ್ಪುಗಳನ್ನ ನಾವು ಚೆನ್ನಾಗಿ ತಗೋಬೇಕು. ಈಗ ನೀವು ದೊಡ್ಡವ್ರನಲ್ಲಿ ಕಿಡ್ನಿ ಫೇಲಿಯರ್ ಆದವ್ರಿಗೆ ಇವ್ರಿಗೆ ಈ ಹಣ್ಣು ಸೊಪ್ಪು ತರಕಾರಿನ ತಿನ್ಬೇಡಿ ಅಂತ ಹೇಳಿದ್ದಾರೆ ಅಂತ ಕೇಳಿರಬಹುದು. ಅದು ಕಿಡ್ನಿ ಸಂಪೂರ್ಣವಾಗಿ ಫೇಲ್ ಆದಾಗ ಆ ಥರ ಕೆಲವೊಂದು ನಿಬಂಧನೆಗಳನ್ನ ಹೇಳ್ತೇವೆ. ಬಟ್ ನೀವು ಕೇಳಿದ ಪ್ರಿವೆನ್ಷನ್ ಆಸ್ಪೆಕ್ಟ್ಗೆ ಹೋದಾಗ ಈ ಹಣ್ಣು ತರಕಾರಿ ಸೊಪ್ಪು ಇವೆಲ್ಲದರಲ್ಲೂ ಕಿಡ್ನಿ ಸ್ನೇಹಿ ಇರ್ತಕ್ಕಂಥ ಅಂಶಗಳು ಇರ್ತವೆ. ಸೊ ಹಾಗಾಗಿ ಊಟದಲ್ಲಿ ಅದು ಒಂದು ಬ್ಯಾಲೆನ್ಸ್ಡ್ ಲೆವೆಲ್ ಅಲ್ಲಿ ಖಂಡಿತ ಇರಬೇಕು. ಮತ್ತೆ ನೀರು ಅಷ್ಟೇ ಮುಖ್ಯ ಸರ್. ಒಂದು ಲಿಮಿಟ್ ನಲ್ಲಿ ನಾವು ನೀರನ್ನ ಸೇವಿಸಬೇಕಾಗತ್ತೆ. ಈಗ ಕೆಲವು ಮಕ್ಕಳು ನೀರು ಕುಡಿಯೋದು ತುಂಬಾ ಕಡಿಮೆ, ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಕೆಲವು ತಾಯಂದ್ರು ಹೇಳ್ತಾರೆ, ನೀರೇ ಕುಡಿಯಲ್ಲ ಸರ್ ಅಂತ. ಹಂಗನ್ಬಿಟ್ಟು ತುಂಬಾ ವಿಪರೀತವಾಗಿ ಪದೇ ಪದೇ ನೀರು ಕುಡಿಸ್ಬೇಕು ಅಂತಾನೂ ಇಲ್ಲ ಸರ್, ಅದು ಕೂಡ ತಪ್ಪೆ. ಆದರೆ ನಮ್ಮ ಶರೀರ ಹೇಗೆ ಸಮತೋಲನ ಕಾಪಾಡ್ಕೊಂಡಿರುತ್ತೆ ಅಂದ್ರೆ ಅದಕ್ಕೆ ನೀರು ಬೇಕಾದಾಗ ನಮಗೆ ಬಾಯಾರಿಕೆ ಆಗತ್ತೆ. ಸೊ ಹೌದು, ಆಗ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ದೇನೆ ಆ ಸಮಯದಲ್ಲಿ ಎಷ್ಟು ನಮ್ಮ ಶರೀರಕ್ಕೆ ಅಗತ್ಯವೋ ಅಷ್ಟು ನೀರನ್ನ ಕುಡಿಬೇಕು ಸರ್. ಇತ್ತೀಚೆಗೆ ಶಾಲೆಗಳಲ್ಲಿ ಡ್ರಿಂಕಿಂಗ್ ವಾಟರ್ ಬೆಲ್ ಅಂತಲೇ ಶುರು ಮಾಡಿದ್ದಾರೆ. ಪ್ರತಿ 1.5 ಗಂಟೆಗೆ ಅಂದ್ರೆ 2 ಪೀರಿಯಡ್ ಆದ್ಮೇಲೆ ಒಂದು ಬೆಲ್ ಹೊಡಿತಾರೆ, ನೀವು ತಂದಿರೋ ನೀರನ್ನ ಕುಡಿಯಿರಿ ಅಂತ ಹೇಳಿ. ಒಂದು ಒಳ್ಳೆ ಅಭ್ಯಾಸ ಖಂಡಿತ. ಆಮೇಲೆ ದೊಡ್ಡವರಿಗೂ ಅದನ್ನ ಹೇಳಲೇಬೇಕು, ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ನೀರು ನಿಮಗೆ ಅಗತ್ಯ ಇದ್ದಷ್ಟು ಕುಡೀರಿ, ಬಾಯಾರಿಕೆ ಆದಾಗ ಖಂಡಿತ ಕುಡೀರಿ, ಪೋಸ್ಟ್ಪೋನ್ ಮಾಡಬೇಡಿ ಅಂತ. ಡಾಕ್ಟ್ರೆ, ಇದೆಲ್ಲ ಪ್ರಿಕಾಷನ್ ಆಯಿತು, ಆರೋಗ್ಯವಾಗಿ ಇಟ್ಕೊಳ್ಳುವಂಥದ್ದಾಯಿತು, ಮೂತ್ರಪಿಂಡಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಬಂದುಬಿಟ್ಟಿದೆ. ಟ್ರೀಟ್ಮೆಂಟ್ ಏನು ಸರ್? ಟ್ರೀಟ್ಮೆಂಟ್ ಇವಾಗ ಕಿಡ್ನಿದು ತೊಂದರೆ ಯಾವ ಲೆವೆಲಲ್ಲಿದೆ ಅನ್ನೋದ್ರ ಮೇಲೆ ನಮ್ಮ ಟ್ರೀಟ್ಮೆಂಟು ನಡೆಸಬೇಕಾಗತ್ತೆ. ಕೆಲವೊಂದು ಶುರುವಾತ್ನಲ್ಲಿ ಕಿಡ್ನಿ ಫೇಲ್ ಆಗಿಲ್ಲದೆ ಇರ್ಬೋದು, ಆದರೆ ಅದು ಇನ್ನೂ ಶುರುವಾತ್ ಆಗ್ತಾ ಇದೆ. ಈಗ ಉದಾಹರಣೆಗೆ ನಾನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಹೇಳಿದೆ. ಅದರಲ್ಲಿ ಯಾವಾಗಲೂ ಅದು ಕಿಡ್ನಿನ ಎಫೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ನಾವು ಕರೆಕ್ಟ್ ಟೈಮ್ನಲ್ಲಿ ಆ ಇನ್ಫೆಕ್ಷನ್ನ ಗುರುತಿಸಿ ಅದಕ್ಕೆ ಬೇಕಾದಂಥ ಆಂಟಿಬಯೋಟಿಕ್ಸ್, ಅದಕ್ಕೆ ಯೂರಿನ್ ಕಲ್ಚರ್ ಅಂತೆಲ್ಲ ಕೆಲವೊಂದು ಪರೀಕ್ಷೆಗಳು ಮಾಡಿ ಯಾವ ಕ್ರಿಮಿಯಿಂದ ಇದು ಬರ್ತಿದೆ ಅಂತ ಕಂಡುಹಿಡಿದು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಕಂಟ್ರೋಲ್ನಲ್ಲಿ ಇಟ್ಕೋತೇವೆ. ಮಾತ್ರೆಗಳಿಂದನೂ ಮಾಡಬಹುದು. ಕೆಲವು ತೊಂದರೆಗಳನ್ನ ಖಂಡಿತವಾಗಿ ಔಷಧಿ ಮಾತ್ರೆಗಳಿಂದ ನಾವು ಅದನ್ನ ಒಂದು ಹತೋಟಿಯಲ್ಲಿ ಇಡಬಹುದು. ಸಪೋಸ್ ಅದಕ್ಕೆ ಕೆಲವೊಂದು ತೊಂದರೆಗಳಲ್ಲಿ ಈ ಸರ್ಜಿಕಲ್ ಕರೆಕ್ಷನ್ ಬೇಕಾಗುತ್ತೆ, ಶಸ್ತ್ರಚಿಕಿತ್ಸೆಯ ನೆಸೆಸಿಟಿ ಇರ್ತದೆ. ಈಗ ನಾನು ಹೇಳಿದೆ, ಯೂರಿನರಿ ಬ್ಲಾಡರ್ ಇಂದ ಹೊರಗೆ ಬರ್ತಕ್ಕಂಥ ತೊಂದರೆ ಇರುತ್ತೆ, ಮೂತ್ರ ಸರಿ ಪಾಸ್ ಆಗ್ತಿರೋದಿಲ್ಲ, ನಾಳ ಬ್ಲಾಕ್ ಆಗಿರಬಹುದು, ಹೌದು, ಅಥವಾ ಚಿಕ್ಕದಾಗಿರ್ಬೋದು. ಕೆಲವೊಮ್ಮೆ ಇನ್ನೊಂದು ತೊಂದರೆ ಹೇಳಿದೆ, ವೆಸೈಕೋ ಯೂರೆಟ್ರಿಕ್ ರಿಫ್ಲಕ್ಸ್ ಅಂತ, ಅಂದ್ರೆ ಬ್ಲಾಡರ್ ಇಂದ ಟುವರ್ಡ್ಸ್ ಕಿಡ್ನಿ ವಾಪಸ್ ಹೋಗ್ತಾ ಇದೆ. ಇವನ್ನೆಲ್ಲ ಸರ್ಜರಿ ಮಾಡಿ ಒಂದು ಲೆವೆಲ್ಗೆ ಹತೋಟಿಗೆ ತರಬಹುದು. ಇನ್ನೂ ಇದಕ್ಕಿಂತ ಪ್ರೋಗ್ರೆಸ್ ಆಗಿ ಮುಂದಕ್ಕೆ ಹೋಯ್ತು ಅಂತ ಸಂದರ್ಭದಲ್ಲಿ ಆಗ ನಾವು ಸಂಪೂರ್ಣ ಕಿಡ್ನಿ ಫೇಲಿಯರ್ ಆದಾಗ ಡಯಾಲಿಸಿಸ್ ಮಾಡಬೇಕಾಗಬಹುದು ಅಥವಾ ಕಿಡ್ನಿ ಕಸಿ ಮಾಡಬೇಕಾಗಬಹುದು ಸರ್. ಪುಟ್ಟ ಮಕ್ಕಳಲ್ಲೂ ಇದನ್ನ ಮಾಡಿಸ್ತೀರಾ? ಹೌದು ಸರ್. ಡಯಾಲಿಸಿಸ್ ಅನ್ನೋದು ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ ಸರ್. ಕಿಡ್ನಿ ಸಂಪೂರ್ಣವಾಗಿ ವೈಫಲ್ಯಗೊಂಡಾಗ, ಈಗ ಎಷ್ಟೊಂದು ಜನ ನಾವು ನಿಮ್ಮ ಮಗುಗೆ ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದಾಗ ಸರ್ 1 2 ಅಂತ ಕೇಳ್ತಾರೆ ಸಹಜವಾಗಿ. ಈಗ ಸಾಮಾನ್ಯವಾಗಿ 1 ಕಿಡ್ನಿ ಸಾಕು ಸರ್, 1 ಕಿಡ್ನಿ. ಅದಕ್ಕೆ ತಾನೇ ಕಸಿ ಮಾಡ್ಬೇಕಾದ್ರೆ ನೀವು ನಿಮ್ಮ ಸಂಬಂಧಿಕರಿಗೆ ಕಿಡ್ನಿ ಕೊಡಿ ಮಾಡಬಹುದು ಅಂತ ಹೇಳೋದು. ಸೊ 1 ಕಿಡ್ನಿನಲ್ಲಿ ಸಾಮಾನ್ಯವಾಗಿ ನಾರ್ಮಲ್ ತಮ್ಮ ಜೀವನನ ತಾವು ನಡೆಸಬಹುದು. ಈ 2 ಕಿಡ್ನಿ ತೊಂದರೆ ಆಗಿ 2 ಫೇಲ್ ಆದಾಗ್ಲೇನೆ ನಾವು ಈ ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿನ ಕೊಡಬೇಕಾಗಿ ಬರುತ್ತೆ. ಅದರಲ್ಲಿ 2 ಥರ ಸರ್, ಒಂದು ಡಯಾಲಿಸಿಸ್, ಇನ್ನೊಂದು ಕಿಡ್ನಿ ಕಸಿ, ರೀನಲ್ ಟ್ರಾನ್ಸ್ಪ್ಲಾಂಟೇಷನ್. ನಾನು ಡಯಾಲಿಸಿಸ್ ಬಗ್ಗೆ ಫಸ್ಟ್ ಹೇಳ್ತೇನೆ. ಡಯಾಲಿಸಿಸ್ನಲ್ಲಿ 2 ವಿಧ ಸರ್. ಒಂದು ಹಿಮೋಡಯಾಲಿಸಿಸ್ ನೀವು ದೊಡ್ಡವ್ರನಲ್ಲಿ ಬಹಳ ಸಾಮಾನ್ಯವಾಗಿ ಕೇಳಿರ್ತೀರಾ. ಶರೀರದಿಂದ ರಕ್ತ ತೆಗಿತೀವಿ, ಅದನ್ನ ಡಯಾಲಿಸಿಸ್ ಮೆಷಿನ್ ಅಲ್ಲಿ ಡಯಾಲಿಸಿಸ್ ಮುಖಾಂತರ ಅದನ್ನ ಕ್ಲಿಯರ್ ಮಾಡಿ ಮತ್ತೆ ಅದನ್ನ ಶರೀರಕ್ಕೆ ವಾಪಸ್ ಕಳಿಸ್ತೇವೆ. ಇದನ್ನ ನಾವು ಮಕ್ಕಳಲ್ಲೂ ಮಾಡ್ತೇವೆ. ಬಟ್ ಅರೆ ತುಂಬಾ ಸಣ್ಣ ಮಕ್ಕಳಲ್ಲಿ ಆ ರಕ್ತನ ತೆಗೆದು ಅದನ್ನು ಶುದ್ಧೀಕರಿಸಿ ಮತ್ತೆ ವಾಪಸ್ ಕಳಿಸೋಂಥ ಕ್ರಿಯೆ ಏನಿದೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್. ಸೊ ಹಾಗಾಗಿ ತುಂಬ ಸಣ್ಣ ಮಕ್ಕಳಲ್ಲಿ, ಈ 10 kgಗಿಂತ ಕೆಳಗಿನ ಮಕ್ಕಳಲ್ಲಿ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಥವಾ CAPD, ಕಂಟಿನ್ಯೂಸ್ ಆಂಬ್ಯುಲೇಟರಿ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಏನಿದೆ ಅದನ್ನ ನಾವು ಫಸ್ಟ್ ಲೆವೆಲ್ ಆಗಿ ಉಪಯೋಗಿಸ್ಕೋತೀವಿ. ಮಗು ಬೆಳೆದಂಗೆ ಮತ್ತೆ ಅವ್ರನ್ನ ಹಿಮೋಡಯಾಲಿಸಿಸ್ ಕನ್ವರ್ಟ್ ಮಾಡಬಹುದು, ಅಥವಾ ಯಾರಾದರೂ ಕಿಡ್ನಿ ಕೊಡೋರಿದ್ರೆ ಕಿಡ್ನಿ ಕಸಿ ಮಾಡಿಸ್ಬೋದು. ಈ ಪೆರಿಟೋನಿಯಲ್ ಡಯಾಲಿಸಿಸ್ ಅಲ್ಲಿ ನಾವು ರಕ್ತನ ಯಾವುದೇ ಕಾರಣಕ್ಕೂ ಹೊರಗಡೆ ತೆಗಿತಾ ಇಲ್ಲ. ಇದರಲ್ಲಿ ಆ ಪೆರಿಟೋನಿಯಲ್ ಫ್ಲೂಯಿಡ್ ಅಂತ ಪ್ರತ್ಯೇಕವಾಗಿ ಅದಕ್ಕೆ ಬೇಕಾದಂತ ಫ್ಲೂಯಿಡ್ ಬರುತ್ತೆ. ಅದನ್ನ ಮಗುವಿನ ಹೊಟ್ಟೆ ಒಳಗೆ ಹಾಕಿ 1 2 ಅವರ್ 4 ಅವರ್ ಅಲ್ಲಿ ಇಟ್ಟು ಅದಾದ ನಂತರ ಅದನ್ನ ಡ್ರೈನ್ ಮಾಡ್ತೀವಿ. ಇದೇ ತರ ದಿನಕ್ಕೆ 3 4 ಸೈಕಲ್ಸು ಆ ಮಗುವಿನ ಆಕಾರಕ್ಕೆ ತಕ್ಕಂತೆ ನಾವು ಕೊಡ್ತೇವೆ. ಒಂದು ಮಗುವಿಗೆ ಮೂತ್ರಪಿಂಡದ ಸಮಸ್ಯೆ ಆಗಿದೆ, ಇದು ಪ್ರಾಣಾಪಾಯದ ಸ್ಥಿತಿಯಲ್ಲಿದೆ ಅಂತ ಗಾಬರಿ ಪಡಬೇಕಾದಿಲ್ಲ, ಚಿಕಿತ್ಸೆ ಇದೆ. ಖಂಡಿತ ಸರ್. ಕಿಡ್ನಿ ಫೇಲಿಯರ್ ಅಂದಿದ ತಕ್ಷಣ ಇಲ್ಲಿಗೆ ಮಗುವಿನ ಲೈಫ್ ಮುಗಿದೋಯ್ತು ಅನ್ನೋದು ಇಲ್ವೇ ಇಲ್ಲ. ನಾವು ಇನ್ನೂ ಬಹಳಷ್ಟು ಮಾಡಬಹುದು. ಮಗು CAPD ಅಥವಾ ಹಿಮೋಡಯಾಲಿಸಿಸ್ ನಲ್ಲಿ ಸ್ವಲ್ಪ ಬೆಳವಣಿಗೆ ಆಗೋ ತನಕ ಟೈಮ್ ಬೈ ಮಾಡಬಹುದು. ಯಾರಾದ್ರೂ ಮುಂದೆ ಬಂದ್ರೆ ಅದರಲ್ಲಿ ಅವರ ತಂದೆ, ತಾಯಿ, ಅಣ್ಣ
ಅಕ್ಕ ಅಥವಾ ಅಜ್ಜಿ ತಾತ, ಇದು ಲೈವ್ ರಿಲೇಟೆಡ್ ಅಲ್ಲಿ ಸರ್ ನಾವು ಕಿಡ್ನಿ ಕಸಿ ಮಾಡ್ಕೋಬಹುದು. ಇನ್ನೂ ಒಂದು ಆಪ್ಷನ್ ಇದೆ, ಅದು ಈ ಬ್ರೈನ್ ಡೆಡ್ ಆಗಿ ಈ ಆಕ್ಸಿಡೆಂಟ್ ಮೂಲಕ ಮತ್ತೊಂದು ಕಾರಣದಿಂದ ಆಗಿದ್ರು ಅವರು ತಮ್ಮ ಅಂಗಗಳನ್ನು ಡೊನೇಟ್ ಮಾಡಿದಾಗ ಕೆಡವರಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ, ಅದು ಕೂಡ ಒಂದು ಸರ್ಕಾರದಿಂದ ವ್ಯವಸ್ಥೆ ಮಾಡಿದ್ದಾರೆ. ಅದು ಒಂದು ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಇದೆ, ಆ ಸೀನಿಯಾರಿಟಿ ಬೇಸಿಸ್ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಜೀವನ ಸಾರ್ಥಕತೆ ಅಂತ ಪ್ರೋಗ್ರಾಮ್ ಇದೆಯಲ್ಲ ಸರ್, ಆ ಮೂಲಕ ಕೂಡ ಕಿಡ್ನಿ ಬರ್ಬೋದು ಸರ್, ಕಸಿ ಮಾಡಿಸ್ಕೊಳ್ಳೋ ಅವಕಾಶ ಸಿಗ್ಬೋದು. ಡಾಕ್ಟರ್ ಶಶಿಕರಣ್ ಅವರೇ, ಇನ್ನೂ ತುಂಬಾ ಹೇಳ್ಬೋದು, ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಮಿತಿಯಲ್ಲಿ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ಮೂತ್ರಪಿಂಡದ ತೊಂದರೆಗಳು ಮತ್ತೆ ಅವುಗಳ ಬಗ್ಗೆ ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆಗೆ ಹೇಗೆ ಬರಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಇದಕ್ಕಾಗಿ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವ ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ನೆಫ್ರೋ ಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಕೆ.ಬಿ. ಶಶಿಕಿರಣ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.